ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜನ ಜೀವನ ವೃತ್ತಾಂತವನ್ನು ನೋಡ್ತಾ ಇದ್ದೇವೆ. ಪರೀಕ್ಷಿತ ಮಹಾರಾಜ ಒಮ್ಮೆ ಬೇಟೆಯಾಡ್ತಾ ಅರಣ್ಯಕ್ಕೆ ಹೋಗ್ತಾನೆ. ಹಸಿವು ಮತ್ತು ಬಾಯಾರಿಕೆಯಿಂದ ಆತ ಬಳಲ್ತಾನೆ. ಆ ಸಂದರ್ಭದಲ್ಲಿ ಹತ್ತಿರದಲ್ಲಿದ್ದಂತಹ ಶಮೀಕ ಋಷಿಯ ಆಶ್ರಮಕ್ಕೆ ಆತ ಹೋಗ್ತಾನೆ. ಅಲ್ಲಿ ಯೋಗ ಸಮಾಧಿಯಲ್ಲಿದ್ದಂತಹ ಋಷಿಗಳನ್ನು ಆತ ನೋಡ್ತಾನೆ. ಆತ ಎಷ್ಟು ಕರೆದರೂ ಆ ಋಷಿಗಳು ಯೋಗ ಸಮಾಧಿಯಿಂದ ಎದ್ದೇಳಲಿಲ್ಲ. ಹಾಗಾಗಿ ಆತ ಕೋಪಗೊಳ್ತಾನೆ. ಕೋಪಗೊಂಡು ತನ್ನ ಬಿಲ್ಲಿನ ಸಹಾಯದಿಂದ ಸತ್ತ ಹಾವೊಂದನ್ನು ಆ ಋಷಿಗಳ ಕುತ್ತಿಗೆಗೆ ಹಾಕ್ತಾನೆ. ಇಲ್ಲಿಯವರೆಗೆ ನಾವು ಹಿಂದಿನ ಶ್ರೀಮದ್ ಭಾಗವತದ ನಮ್ಮ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಮುಂದಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 18ನೇ ಅಧ್ಯಾಯದ 31ನೇ ಶ್ಲೋಕದಿಂದ ಪ್ರಾರಂಭ ಆಗ್ತವೆ. ಏಷ ಕಿಂ ನಿಭೃತಾ ಶೇಷಕರ್ಣೋ ಮೀಲಿತೆ ಕ್ಷಣಃ ಮೃಷಾ ಸಮಾಧಿರಾಹೋಸ್ವಿತ್ ಕಿಂ ನು ಸ್ಯಾತ್ ಕ್ಷತ್ರಬಂಧುಭಿಃ. ಆತ ಪರೀಕ್ಷಿತ ಮಹಾರಾಜ ಋಷಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ತನ್ನ ಅರಮನೆಗೆ ಹಿಂತಿರುಗ್ತಾನೆ. ಆಮೇಲಿನ ಕಥೆ ಇದು. ಹಿಂತಿರುಗಿದ ಬಳಿಕ ರಾಜನು ಆ ಋಷಿಯು ಇಂದ್ರಿಯಗಳನ್ನು ಏಕಾಗ್ರಗೊಳಿಸಿ ಕಣ್ಣು ಮುಚ್ಚಿ ನಿಜವಾಗಿ ಧ್ಯಾನಮಗ್ನನಾಗಿದ್ದನು ಅಥವಾ ತನಗಿಂತ ಕಡಿಮೆ ಅಂತಸ್ತಿನ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಸಮಾಧಿಯನ್ನು ನಟಿಸಿದನು ಎಂದು ತನ್ನೊಳಗೆ ವಿಚಾರ ವಿಮರ್ಶೆ ನಡೆಸಿದನು. ಭಗವದ್ಭಕ್ತನಾಗಿದ್ದ ರಾಜನು ತನ್ನ ವರ್ತನೆಯನ್ನು ತಾನೇ ಮೆಚ್ಚಿಕೊಳ್ಳಲಿಲ್ಲ. ಆ ಋಷಿಯು ನಿಜವಾದ ಸಮಾಧಿ ಸ್ಥಿತಿಯಲ್ಲಿ ಇದ್ದನು ಅಥವಾ ತನಗಿಂತ ಕೆಳವರ್ಣದವನಾದ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಹಾಗೆ ನಟಿಸಿದನು ಎಂದು ವಿಚಾರ ಮಾಡಿದನು. ಸಾತ್ವಿಕ ವ್ಯಕ್ತಿಯು ಯಾವುದಾದರೂ ತಪ್ಪು ಮಾಡಿದರೆ ಕೂಡಲೇ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪವು ಮೂಡುತ್ತದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಮತ್ತು ಶ್ರೀಲ ಜೀವ ಗೋಸ್ವಾಮಿಗಳು ರಾಜನ ವರ್ತನೆಯು ಆತನ ಪೂರ್ವ ಅಪಕರ್ಮಗಳ ಫಲವೆಂದು ಭಾವಿಸುವುದಿಲ್ಲ. ರಾಜನು ಭಗವದ್ಧಾಮಕ್ಕೆ ಹಿಂತಿರುಗುವಂತೆ ಮಾಡಲು ಅದು ಭಗವಂತನೇ ಏರ್ಪಡಿಸಿದ್ದ ವ್ಯವಸ್ಥೆಯಾಗಿತ್ತು. ಶ್ರೀಲ ವಿಶ್ವನಾಥ ಚಕ್ರವರ್ತಿಗಳ ಪ್ರಕಾರ ಅಂತಹ ಯೋಜನೆಯು ಭಗವಂತನ ಇಚ್ಛೆಯಿಂದ ಏರ್ಪಾಡಾಗಿತ್ತು. ಭಗವಂತನ ಇಚ್ಛೆಯಿಂದಲೇ ಆ ಹತಾಶೆಯ ಸನ್ನಿವೇಶವು ನಿರ್ಮಾಣವಾಗಿತ್ತು. ಅಪಕರ್ಮ ಎಂದು ಹೇಳಬಹುದಾದ ರಾಜನ ಕೃತ್ಯದ ಕಾರಣದಿಂದ ಅನನುಭವಿಯಾದಂತಹ ಕಲಿಯ ಪ್ರಭಾವಕ್ಕೆ ಒಳಗಾದ ಬ್ರಾಹ್ಮಣ ಕುಮಾರನು ರಾಜನನ್ನು ಶಪಿಸಬೇಕು ಮತ್ತು ಅವನು ಶಾಶ್ವತವಾಗಿ ತನ್ನ ಮನೆ ಮಠಗಳನ್ನು ಬಿಟ್ಟು ಹೊರಡಬೇಕು ಎಂಬುದು ಭಗವಂತನ ಯೋಜನೆಯಾಗಿತ್ತು. ರಾಜನು ಶ್ರೀ ಶುಕಮುನಿಗಳ ಸಂಸರ್ಗದಿಂದ ಗ್ರಂಥರೂಪದ ಭಗವದವತಾರವೆಂದು ಪರಿಗಣಿತವಾದಂತಹ ಮಹತ್ತರವಾದ ಶ್ರೀಮದ್ ಭಾಗವತ ಪ್ರವಚನಕ್ಕೆ ಅವಕಾಶ ಕಲ್ಪಿಸಬೇಕು ಎಂಬುದೇ ಆಯೋಜನೆಯಾಗಿತ್ತು. ಹೀಗೆ ಪರೀಕ್ಷಿತ ಮಹಾರಾಜನನ್ನು ಒಂದು ವಿಷಮ ಪರಿಸ್ಥಿತಿಗೆ ದೂಡುವ ಮೂಲಕ ಶ್ರೀಮದ್ ಭಾಗವತದ ಅವತಾರವು ಭಗವಂತನ ಇಚ್ಛೆಯ ಮೇರೆಗೆ ಸಂಭವಿಸಿತು. ಹಸಿವು ಬಾಯಾರಿಕೆಗಳಿಂದ ರಾಜನು ತ್ರಸ್ತನಾಗಿದ್ದನು ಎಂಬುದು ಕೇವಲ ಒಂದು ನೆಪ. ಏಕೆಂದರೆ ಈ ರಾಜನು ತಾಯಿಯ ಗರ್ಭದಲ್ಲಿದ್ದಾಗಲೇ ಸಾಕಷ್ಟು ಬಾಧೆಗಳನ್ನು ಸಹಿಸಿದವನಾಗಿದ್ದನು. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಜ್ವಲಂತ ಶಾಖದಿಂದ ಕೂಡ ಅವನು ವಿಚಲಿತನಾಗಿರಲಿಲ್ಲ. ಆದ್ದರಿಂದ ರಾಜನ ತ್ರಸ್ತ ಸ್ಥಿತಿಯು ಖಂಡಿತವಾಗಿ ಅಪೂರ್ವವಾದುದಾಗಿತ್ತು. ಪರೀಕ್ಷಿತ ಮಹಾರಾಜನಂತಹ ಭಕ್ತರು ಅಂತಹ ಬಾಧೆಗಳನ್ನು ಭಗವದಿಚ್ಛೆಯಿಂದ ಸಹಿಸುವ ಸಾಮರ್ಥ್ಯವುಳ್ಳವರಾಗಿರುತ್ತಾರೆ. ಅವರು ಎಂದೂ ವಿಚಲಿತರಾಗುವುದಿಲ್ಲ. ಆದುದರಿಂದ ಈ ಸನ್ನಿವೇಶವು ಭಗವಂತನ ಯೋಜನೆಯಾಗಿತ್ತು. ಮುಂದಿನ ಶ್ಲೋಕ 32ನೆಯ ಶ್ಲೋಕ. ತಸ್ಯ ಪುತ್ರೋತಿ ತೇಜಸ್ವಿ ವಿಹರನ್ ಬಾಲಕೋರ್ಭಕೈಃ ರಾಜ್ಞಾಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಮಬ್ರವೀತ್. ಬ್ರಾಹ್ಮಣ ಕುಮಾರನು ತುಂಬ ತೇಜಸ್ವಿಯೂ ಆದ ಮಗನೊಬ್ಬನು ಆ ಋಷಿಗೆ ಇದ್ದನು. ಆ ಹುಡುಗನು ಅನನುಭವಿಗಳಾದ ಇತರ ಹುಡುಗರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತತ್ಕ್ಷಣವೇ ಹೀಗೆ ನುಡಿದನು.
ಪರೀಕ್ಷಿತ ಮಹಾರಾಜನ ಒಳ್ಳೆಯ ಆಡಳಿತವೇ ಕಾರಣವಾಗಿ ತನ್ನ ಊರಗೆಯ ಕಿರುಹರೆಯದ ಇತರ ಅನನುಭವಿ ಬಾಲಕರೊಂದಿಗೆ ಆಟವಾಡುತ್ತಿದ್ದ ಆ ಹುಡುಗ ಕೂಡ ಪ್ರೌಢ ಬ್ರಾಹ್ಮಣನಷ್ಟು ಬಲಶಾಲಿಯಾಗಿದ್ದನು. ಆ ಹುಡುಗನ ಹೆಸರು ಶೃಂಗಿ. ಆ ವಯಸ್ಸಿನಲ್ಲೇ ಬ್ರಾಹ್ಮಣನಾಗಿ ಅಷ್ಟು ಸಮರ್ಥನಾಗಲು ಅವನು ಬ್ರಹ್ಮಚರ್ಯ ವ್ರತದಲ್ಲಿ ತನ್ನ ತಂದೆಯಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದನು. ಆದುದರಿಂದ ಅವನು ಆ ವಯಸ್ಸಿನಲ್ಲಿಯೇ ಶಕ್ತಿಶಾಲಿಯಾದ ಬ್ರಾಹ್ಮಣನಾಗಿದ್ದನು. ಆದರೆ 4 ಆಶ್ರಮಗಳ ಸಾಂಸ್ಕೃತಿಕ ಪರಂಪರೆಯನ್ನು ಹಾಳು ಮಾಡಲು ಕಲಿಗಾಲವು ಅವಕಾಶವನ್ನು ಕಾಯುತ್ತಿತ್ತು. ಈ ಅನನುಭವಿ ಬಾಲಕನು ವೈದಿಕ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು ಕಲಿಯುಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟನು. ಕೆಳವರ್ಣಗಳ ಬಗ್ಗೆ ತಿರಸ್ಕಾರವು ಕಲಿಪ್ರಭಾವದಿಂದ ಈ ಬ್ರಾಹ್ಮಣ ಕುಮಾರನ ಮೂಲಕ ಪ್ರಾರಂಭವಾಯಿತು. ದಿನೇ ದಿನೇ ಸಾಂಸ್ಕೃತಿಕ ಜೀವನವು ಕುಸಿಯತೊಡಗಿತು. ಬ್ರಾಹ್ಮಣೀಯ ಅನ್ಯಾಯಕ್ಕೆ ಪರೀಕ್ಷಿತ ಮಹಾರಾಜನೇ ಮೊದಲ ಬಲಿ ಎನ್ನಬಹುದು. ಹೀಗೆ ಕಲಿಯ ವಿರುದ್ಧ ರಾಜನು ನೀಡುತ್ತಿದ್ದ ರಕ್ಷೆಯು ದುರ್ಬಲವಾಯಿತು. ಮುಂದಿನ ಶ್ಲೋಕ 33ನೇ ಶ್ಲೋಕ. ಅಹೋ ಅಧರ್ಮ ಪಾಲಾನಾಂ ಪೀವ್ನಾಂ ಬಲಿಭುಜಾಮಿವ ಸ್ವಾಮಿನ್ಯಘಂ ಯದದಾಸಾನಾಂ ದ್ವಾರಪಾನಾಂ ಶುನಾಮಿವ. ಬ್ರಾಹ್ಮಣ ಕುಮಾರನಾದಂತಹ ಶೃಂಗಿಯು ಹೀಗೆ ಹೇಳಿದನು: ಸೇವಕರು ಪಾಲಿಸಬೇಕಾದ ತತ್ವಗಳನ್ನು ತೊರೆದು ಕಾಗೆಗಳಂತೆ ಮತ್ತು ಬಾಗಿಲು ಕಾಯುವ ನಾಯಿಗಳಂತೆ ತಮ್ಮ ಯಜಮಾನರ ವಿರುದ್ಧ ಪಾಪಾಚರಣೆಯಲ್ಲಿ ತೊಡಗಿರುವಂತಹ ಕ್ಷತ್ರಿಯ ವರ್ಗದ ಪಾಪಗಳನ್ನು ನೋಡಿರಿ. ಸಮಾಜ ಶರೀರದ ತಲೆ ಮತ್ತು ಮೆದುಳುಗಳೆಂದು ಬ್ರಾಹ್ಮಣರು ಪರಿಗಣಿತರಾಗಿದ್ದಾರೆ. ಸಮಾಜ ಶರೀರದ ಬಾಹುಗಳೆಂದು ಕ್ಷತ್ರಿಯರು ಪರಿಗಣಿತರಾಗಿದ್ದಾರೆ. ಎಲ್ಲ ಬಗೆಯ ಕೇಡುಗಳಿಂದ ದೇಹವನ್ನು ರಕ್ಷಿಸುವ ಕರ್ತವ್ಯ ಬಾಹುಗಳದ್ದು. ಆದರೆ ಆ ಬಾಹುಗಳು ತಲೆ ಮತ್ತು ಮೆದುಳಿನ ನಿರ್ದೇಶನದ ಪ್ರಕಾರ ನಡೆದುಕೊಳ್ಳಬೇಕು. ಇದು ಪರಮಾದೇಶವು ಏರ್ಪಡಿಸಿರುವಂತಹ ಸ್ವಾಭಾವಿಕ ವ್ಯವಸ್ಥೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳು ಆಯಾ ವರ್ಣಗಳ ಗುಣಕರ್ಮಗಳ ಪ್ರಕಾರ ಉಂಟಾಗಿವೆ ಎಂಬುದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಸಾಮಾನ್ಯವಾಗಿ ಹುಟ್ಟಿನಿಂದ ಬ್ರಾಹ್ಮಣನಾದವನು ಸಮರ್ಥನಾದ ತನ್ನ ತಂದೆಯ ಮಾರ್ಗದರ್ಶನದಿಂದ ತಾನೂ ಬ್ರಾಹ್ಮಣನಾಗಲು ಉತ್ತಮ ಅವಕಾಶವನ್ನು ಪಡೆದಿರುತ್ತಾನೆ. ವೈದ್ಯನ ಮಗನು ಅರ್ಹನಾದ ವೈದ್ಯನಾಗಲು ತುಂಬ ಒಳ್ಳೆಯ ಅವಕಾಶವನ್ನು ಪಡೆದಿರುವುದಕ್ಕೆ ಇದನ್ನು ಹೋಲಿಸಬಹುದು. ಆದುದರಿಂದ ವರ್ಣ ವ್ಯವಸ್ಥೆಯು ಅತ್ಯಂತ ವೈಜ್ಞಾನಿಕವಾದುದು. ಮಗನು ತನ್ನ ತಂದೆಯ ಅರ್ಹತೆಯ ಅನುಕೂಲದಿಂದ ತಾನೂ ಒಬ್ಬ ಬ್ರಾಹ್ಮಣ ಅಥವಾ ವೈದ್ಯನಾಗಬೇಕೇ ವಿನಾ ಬೇರೆ ಇನ್ನೇನೋ ಲಾಭಕ್ಕಾಗಿ ಅಲ್ಲ. ಅರ್ಹತೆಯನ್ನು ಪಡೆಯದೇ ಯಾವನೇ ಆದರೂ ಬ್ರಾಹ್ಮಣ ಅಥವಾ ವೈದ್ಯನಾಗಲು ಸಾಧ್ಯವಿಲ್ಲ. ಇದೇ ಎಲ್ಲ ಶಾಸ್ತ್ರಗಳ ಮತ್ತು ಧರ್ಮಗ್ರಂಥಗಳ ನಿರ್ಣಯ. ಇಲ್ಲಿ ಒಬ್ಬ ಮಹಾಬ್ರಾಹ್ಮಣನ ಅರ್ಹ ಮಗನಾದಂತಹ ಶೃಂಗಿಯು ಬ್ರಾಹ್ಮಣ್ಯದ ಶಕ್ತಿಯನ್ನು ತನ್ನ ಹುಟ್ಟಿನಿಂದ ಮತ್ತು ಅಭ್ಯಾಸದಿಂದ ಪಡೆದವನು. ಆದರೆ ಅವನೊಬ್ಬ ಅನುಭವವಿಲ್ಲದ ಬಾಲಕನಾದುದರಿಂದ ಅವನಲ್ಲಿ ಸಂಸ್ಕೃತಿಯ ಅರಕೆ ಕಂಡುಬರುತ್ತಿದೆ. ಕಲಿಯ ಪ್ರಭಾವದಿಂದಾಗಿ ಬ್ರಹ್ಮ ತೇಜಸ್ಸಿನಿಂದ ಗರ್ವಿತನಾಗಿದ್ದ ಬ್ರಾಹ್ಮಣ ಕುಮಾರನು ಪರೀಕ್ಷಿತ ಮಹಾರಾಜನನ್ನ ಕಾಗೆಗಳಿಗೆ ಮತ್ತು ಕಾವಲು ನಾಯಿಗಳಿಗೆ ತಪ್ಪಾಗಿ ಹೋಲಿಸುತ್ತಿದ್ದಾನೆ. ರಾಜನು ತನ್ನ ರಾಜ್ಯದ ರಕ್ಷಣೆಗಾಗಿ ರಾಜ್ಯದ ಗಡಿಗಳ ಮೇಲೆ ಯಾವಾಗಲೂ ಎಚ್ಚರದ ಕಣ್ಣಿಟ್ಟು ಕಾಯುತ್ತಿರುವುದರಿಂದ ಅವನು ನಿಜಕ್ಕೂ ರಾಜ್ಯದ ಕಾವಲು ನಾಯಿಯೇ ಆಗಿರುತ್ತಾನೆ. ಆದರೆ ಅವನನ್ನು ಕಾವಲು ನಾಯಿ ಎಂದೇ ಸಂಬೋಧಿಸುವುದು ಆ ಬಾಲಕನ ಸಂಸ್ಕೃತಿಹೀನತೆಯ ಗುರುತು. ಅಂದರೆ ಬ್ರಹ್ಮ ತೇಜಸ್ಸಿನ ಪತನವು ಹುಟ್ಟಿಗೆ ಮಹತ್ವ ಕೊಟ್ಟು ಸಂಸ್ಕೃತಿಗೆ ಮಹತ್ವ ಕೊಡದಿದ್ದ ಕಾರಣ ಪ್ರಾರಂಭವಾಯಿತು ಎನ್ನಬಹುದು. ಬ್ರಾಹ್ಮಣ ವರ್ಣದ ಪತನವು ಕಲಿಯುಗದಲ್ಲಿ ಪ್ರಾರಂಭವಾಯಿತು. ಬ್ರಾಹ್ಮಣರು ಸಮಾಜ ವ್ಯವಸ್ಥೆಯ ತಲೆಗಳಾದುದರಿಂದ ಸಮಾಜದ ಇತರ ವರ್ಗಗಳೂ ಕುಸಿಯತೊಡಗಿದವು. ಬ್ರಾಹ್ಮಣ್ಯದ ಪತನವನ್ನು ಕಂಡು ಶೃಂಗಿಯ ತಂದೆಯು ತುಂಬ ವಿಷಾದಿಸುವುದನ್ನು ನಾವು ಮುಂದೆ ನೋಡುತ್ತೇವೆ. ಮುಂದಿನ ಶ್ಲೋಕ 34ನೇ ಶ್ಲೋಕ. ಬ್ರಾಹ್ಮಣೈಃ ಕ್ಷತ್ರಬಂಧುರ್ಹಿ ಗೃಹಪಾಲೋ ನಿರೂಪಿತಃ ಸ ಕಥಂ ತದ್ಗ್ರಹೇ ದ್ವಾಸ್ಥಃ ಸಬಾಂಡಂ ಭೋಕ್ತುಮರ್ಹತಿ. ಮುಂದುವರಿಸ್ತಾ ಶೃಂಗಿ ಹೇಳುತ್ತಾನೆ, ಕ್ಷತ್ರಿಯ ವರ್ಣದ ವಂಶಜರು ನಿಶ್ಚಿತವಾಗಿಯೂ ಕಾವಲು ನಾಯಿಗಳೆಂದು ನಿರೂಪಿತರಾಗಿದ್ದಾರೆ. ಅವರಿರಬೇಕಾದುದು ಬಾಗಿಲ ಬಳಿ. ಯಾವ ಆಧಾರದ ಮೇಲೆ ನಾಯಿಗಳು ಮನೆಯೊಳಗೆ ಪ್ರವೇಶಿಸಿ ತಮ್ಮ ಒಡೆಯನೊಂದಿಗೆ ಅವನ ತಟ್ಟೆಯಲ್ಲಿಯೇ ಊಟ ಮಾಡಲು ತಮ್ಮ ಅರ್ಹತೆಯನ್ನು ಸಾಧಿಸಬಹುದು? ಈ ರೀತಿಯಾಗಿ ಶೃಂಗಿಯು ಹೇಳುತ್ತಾ ಇದ್ದಾನೆ. ರಾಜನು ತನ್ನ ತಂದೆಯಾದ ಶಮೀಕ ಋಷಿಗೆ ನೀರು ಬೇಕೆಂದು ಕೇಳಿದನು ಮತ್ತು ತಂದೆಯು ಆ ಬೇಡಿಕೆಗೆ ಪ್ರತಿಸ್ಪಂದಿಸಲಿಲ್ಲ ಎಂಬುದನ್ನು ಆ ಅನನುಭವಿಯಾದ ಬ್ರಾಹ್ಮಣ ಕುಮಾರನು ಸ್ಪಷ್ಟವಾಗಿ ತಿಳಿದಿದ್ದನು. ಅವನು ತನ್ನ ತಂದೆಯು ತೋರಿದ ಅನಾದರವನ್ನು ಅಸಂಸ್ಕೃತ ಬಾಲಕನಿಗೆ ಸಹಜವಾದ ಅವಿಧೇಯ ರೀತಿಯಲ್ಲಿ ವಿವರಿಸಲು ಯತ್ನಿಸಿದನು.
ರಾಜನನ್ನು ತನ್ನ ತಂದೆ ಸರಿಯಾಗಿ ಸ್ವಾಗತಿಸಲಿಲ್ಲ ಎಂಬ ಬಗ್ಗೆ ಅವನಿಗೆ ಸ್ವಲ್ಪವಾದರೂ ವಿಷಾದವಾಗಲಿಲ್ಲ. ಅದಕ್ಕೆ ಬದಲಾಗಿ ಕಲಿಯುಗದ ಬ್ರಾಹ್ಮಣರ ಸ್ವಭಾವಕ್ಕೆ ತಕ್ಕಂತೆ ತನ್ನ ತಂದೆಯ ತಪ್ಪನ್ನು ಸಮರ್ಥಿಸಿಕೊಂಡನು. ಅವನು ರಾಜನನ್ನು ಕಾವಲು ನಾಯಿಗೆ ಹೋಲಿಸಿದನು. ಆದುದರಿಂದಲೇ ರಾಜನು ಬ್ರಾಹ್ಮಣನ ಮನೆಯೊಳಗೆ ಪ್ರವೇಶಿಸಿದ್ದು ಮತ್ತು ಅವರು ಉಪಯೋಗಿಸಿದ ಪಾತ್ರೆಯಲ್ಲೇ ನೀರು ಕೇಳಿದ್ದು ಅವನ ದೃಷ್ಟಿಯಲ್ಲಿ ತಪ್ಪಾಗಿತ್ತು. ನಾಯಿಯನ್ನು ಒಡೆಯನು ಸಾಕಿದ ಮಾತ್ರಕ್ಕೆ ಒಡೆಯನ ಪಾತ್ರೆಯಲ್ಲೇ ನಾಯಿಯು ತಿನ್ನುವುದಕ್ಕೆ ಮತ್ತು ಕುಡಿಯುವುದಕ್ಕೆ ಬಯಸಬಾರದಷ್ಟೇ. ಸುಳ್ಳು ಪ್ರತಿಷ್ಠೆಯ ಈ ಮನೋಭಾವವು ಪರಿಪೂರ್ಣವಾದ ವರ್ಣಾಶ್ರಮದ ಪತನಕ್ಕೆ ಕಾರಣ ಮತ್ತು ಇದು ಮೊದಲಿಗೆ ಒಬ್ಬ ಅನನುಭವಿ ಬ್ರಾಹ್ಮಣ ಕುಮಾರನಿಂದ ಪ್ರಾರಂಭವಾಯಿತು ಎಂಬುದನ್ನು ನಾವು ಗಮನಿಸಬೇಕು. ನಾಯಿಯನ್ನು ಯಜಮಾನನೇ ಸಾಕಿದ್ದರೂ ಕೋಣೆ ಮತ್ತು ಅಡಿಗೆ ಮನೆಯಲ್ಲಿ ಅದು ಪ್ರವೇಶಿಸುವಂತಿಲ್ಲ. ಅದೇ ರೀತಿ ಶೃಂಗಿಯ ಪ್ರಕಾರ ರಾಜನಿಗೆ ಶಮೀಕ ಋಷಿಯ ಮನೆಯನ್ನು ಪ್ರವೇಶಿಸುವ ಅಧಿಕಾರವಿಲ್ಲ. ಆ ಬಾಲಕನ ಅಭಿಪ್ರಾಯಾನುಸಾರ ತಪ್ಪು ರಾಜನದೇ ಹೊರತು ಅವನ ತಂದೆಯದಲ್ಲ. ಹೀಗೆ ಅವನು ಮೌನಿಯಾಗಿದ್ದ ತನ್ನ ತಂದೆಯನ್ನು ಸಮರ್ಥಿಸಿಕೊಂಡನು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಮುಂದಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.